ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ಫೋಲ್ಡ್. ಸ್ನೇಹಿತರೆ, ಯಾರ್ಯಾರು ಇದೇ ಮೊದಲು ನನ್ನ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿದ್ದೀರೋ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿದರೆ ನಾವು ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ತಲುಪುತ್ತದೆ. ನಾವು ಇವತ್ತು ನಡೆದಂತಹ KEA ಕನ್ನಡ ಕಡ್ಡಾಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಕೊಟ್ಟಿದ್ದಾರೆ ಎಂಬುದು ಬಿಡಿಸೋಣ ಬನ್ನಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ನೋಡೋಣ. ಈ ಕೆಳಗಿನ ಪದಗಳ ಗುಂಪುಗಳಲ್ಲಿ ಗುಂಪಿಗೆ ಸೇರದ ಪದಗಳ ಗುಂಪು ಯಾವುದು? ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ. ಮಾರ್ಕ್ ಹಾಕಿದ್ದೀನಿ ಸ್ನೇಹಿತರೆ, ನೋಡ್ಕೊಳ್ಳಿ ಸರಿಯಾಗಿ. ಎರಡನೇ ಪ್ರಶ್ನೆ, ಕುಲಾಲ ಚಕ್ರ ಎಂಬ ಪದದ ಅರ್ಥ ಅಂದರೆ ಮಡಕೆ ಮಾಡಲು ಕುಂಬಾರನು ಬಳಸುವ ಸಾಧನ. ಮೂರನೇ ಪ್ರಶ್ನೆ, ಪಟ್ಟಿ ಒಂದರೊಂದಿಗೆ ಪಟ್ಟಿ ಎರಡನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ ಒಂದು, ಜೋಗದ ಸಿರಿ ಬೆಳಕಿನಲ್ಲಿ ಮೂಡಲ ಮನೆಯ ಮುತ್ತಿನ ನೀರಿನ ಆನಂದಮಯ ಈ ಜಗ ಹೃದಯ ಹೆಚ್ಚೇವು ಕನ್ನಡದ ದೀಪ. ಸೆಕೆಂಡ್ ಪಟ್ಟಿಯಲ್ಲಿ ದ ರಾ ಬೇಂದ್ರೆ, DS ಕರ್ಕಿ, KS ನಿಸಾರ್ ಅಹಮದ್, ಕುವೆಂಪು, ಶಿವರುದ್ರಪ್ಪ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3 ಸ್ನೇಹಿತರೆ. ನಾಲ್ಕನೇ ಪ್ರಶ್ನೆ, KP ಪೂರ್ಣಚಂದ್ರ ತೇಜಸ್ವಿಯವರ ಕೃಷ್ಣೇಗೌಡನ ಆನೆ ಎಂಬುದು ಯಾವ ಸಾಹಿತ್ಯ ಪ್ರಕಾರಕ್ಕೆ ಸೇರಿದೆ? ಈ ಪ್ರಶ್ನೆ ಸ್ನೇಹಿತರೆ, ನಾವು PUC ಇದ್ದಾಗ ಕೃಷ್ಣೇಗೌಡರ ಆನೆ ಅಂತೂ ಒಂದು ನೀಳ್ಗತೆ ಇತ್ತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸ್ನೇಹಿತರೆ. ಇಲ್ಲಿ ತಪ್ಪಾಗಿದೆ, ಎರಡಲ್ಲ, ಆಪ್ಷನ್ಸ್ 3 ನೀಳ್ಗತೆ ಸ್ನೇಹಿತರೆ. ಐದನೇ ಪ್ರಶ್ನೆ, ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಉದ್ದಂಡ ಷಟ್ಪದಿ ಬಳಸಿ ರಚನೆಯಾದ ಕೃತಿ ಯಾವುದು? ಇಲ್ಲಿ ಸರಿಯಾದ ಉತ್ತರ ವೀರೇಶ ಚರಿತೆ ಸ್ನೇಹಿತರೆ. ಆರನೇ ಪ್ರಶ್ನೆ, ಈ ಕೆಳಗಿನ ಪಟ್ಟಿಯಲ್ಲಿರುವ ಪದಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1, ಆಸ್ತೆ, ಉತ್ಕರ್ಷ, ಅಗ್ರಣಿ, ಇಶುದಿ. ಇವಾಗ ಪಟ್ಟಿ 2ರಲ್ಲಿ ನೋಡುವ ಸ್ನೇಹಿತರೆ, ಏಳಿಗೆ, ಬತ್ತಳಿಕೆ, ಶ್ರದ್ಧೆ, ಮುಂದಾಳು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 3 ಸ್ನೇಹಿತರೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಏಳನೇ ಪ್ರಶ್ನೆ, ಈ ಕೆಳಗಿನ ಪದಗಳನ್ನು ಅರ್ಥದೊಂದಿಗೆ ಹೊಂದಿಸಿ ಬರೆಯಿರಿ. ಇದು ಸ್ನೇಹಿತರೆ ಹಿಂದಿನ ಪ್ರಶ್ನೆಗೆ ಥರಾನೇ ಇದೆ ಸ್ನೇಹಿತರೆ. ಪಟ್ಟಿ 1, ಪಟ್ಟಿ 2, ಉಡುಗಿಸು, ಕಸಾಯಿ, ಕಳಭ, ಕಪೋತ. ಪಟ್ಟಿ 2ರಲ್ಲಿ ಕಟುಕ, ಪಾರಿವಾಳ, ಆನೆಯ ಮರಿ, ತಗ್ಗಿಸು. ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಸ್ನೇಹಿತರೆ. ಆಪ್ಷನ್ 4 ಇದಕ್ಕೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಎಂಟನೇ ಪ್ರಶ್ನೆ, ವಿರುದ್ಧ ಪದವಲ್ಲದನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಸಂಧ್ಯಾ ಅಥವಾ ಸಂಜೆ ಸ್ನೇಹಿತರೆ. 9ನೇ ಪ್ರಶ್ನೆ ಸ್ನೇಹಿತರೆ, ಈ ಕೆಳಗಿನ ತತ್ಸಮ ತದ್ಭವಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ 1ರಲ್ಲಿ ಕಾವ್ಯ, ಗೋಷ್ಠಿ, ಛತ್ರಿಕಾ, ತಟ. ಎರಡನೇ ಪಟ್ಟಿಯಲ್ಲಿ ದಡ, ಕಬ್ಬ, ಸತ್ತಿಗೆ, ಗೊಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. 10ನೇ ಪ್ರಶ್ನೆ, ಮನೆಯ ತನಕ ಎನ್ನುವುದು ಇಲ್ಲಿ ತದ್ದಿತಾಂತವ್ಯವಾಗಿದೆ ಸ್ನೇಹಿತರೆ. ಇದು ಕೃದಾಂತ ಭಾವನಾಮಕ್ಕೆ ಉದಾಹರಣೆ. 11ನೇ ಪ್ರಶ್ನೆ, ಇಲ್ಲಿ ಸರಿಯಾದ ಉತ್ತರ ನೋಟವಾಗಿದೆ ಸ್ನೇಹಿತರೆ. ಇಲ್ಲಿ ಹಿರಿತನವಲ್ಲ, ನೋಟ ಸರಿಯಾದ ಉತ್ತರವಾಗಿದೆ ಇದರಲ್ಲಿ. ಮತ್ತು 12ನೇ ಪ್ರಶ್ನೆ, ಈ ಮುಂದಿನ ವಾಕ್ಯವನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅರ್ಥಪೂರ್ಣ ವಾಕ್ಯ ರಚನೆ ಮಾಡಿ. ಇಲ್ಲಿ ಸ್ನೇಹಿತರೆ ಸರಿಯಾದ ಉತ್ತರ 2 ಆಗಿದೆ. ಇಲ್ಲಿ ನನಗೆ ಬಿಸಿ ರಕ್ತದ 100 ಯುವಕರನ್ನು ಕೊಡಿ, ನಾನು ನಿಮಗೆ ಸ್ವತಂತ್ರ ತಂದು ಕೊಡುತ್ತೇನೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನೋಡಿ ಇಲ್ಲಿ 13ನೇ ಪ್ರಶ್ನೆ, ಪಾಲಿಗೆ ಬಂದದ್ದು ಪಂಚಾಮೃತ. ಈ ವಾಕ್ಯ ಸೂಚಿಯನ್ನು ಭಾವವನ್ನು ಮಾಡಿ. ಅಂದರೆ ಸ್ನೇಹಿತರೆ ಈ ವಾಕ್ಯ ಸೂಚಿಸುವ ಭಾವವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ದೊರೆತದ್ದರಲ್ಲಿಯೇ ಸಂತೃಪ್ತರಾಗಬೇಕು ಸ್ನೇಹಿತರೆ. ನೋಡ್ಕೊಳ್ಳಿ ಕ್ಲೀನಾಗಿ ಸ್ನೇಹಿತರೆ. ಆಪ್ಷನ್ 3 ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. 14ನೇ ಪ್ರಶ್ನೆ ನೋಡೋಣ ಬನ್ನಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಈ ವಾಕ್ಯದಲ್ಲಿ ಅಡಿಗೆರೆಳೆದಿರುವ ಪದದ ಮುಂದೆ ಯಾವ ಲೇಖನ ಚಿಹ್ನೆಗಳನ್ನು ಬಳಸಬೇಕಾಗಿದೆ ಸ್ನೇಹಿತರೆ? ನೋಡಿ ಇಲ್ಲಿ ನಾವು ಗಮನಿಸಬೇಕು ಸ್ನೇಹಿತರೆ, ಆಪ್ಷನ್ಸ್ನ ಗಮನಿಸಬೇಕು ನಾವಿಲ್ಲಿ. ನೋಡಿ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಲ್ಪ ವಿರಾಮ ಚಿಹ್ನೆ, ಭಾವಸೂಚಕ ಚಿಹ್ನೆ ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. 15ನೇ ಪ್ರಶ್ನೆ, ಇಲ್ಲಿ ಅಡಿಗೆರೆ ಎಳೆದ ಕನ್ನಡ ಅಂಕಿಗಳನ್ನು ಇಂಗ್ಲೀಷ್ ಅಂಕಿಗಳಾಗಿ ಬರೆಯಿರಿ. ಇದು ಸರಿಯಾದ ಉತ್ತರ ಆಪ್ಷನ್ 2 5 9 8 6 7 ಸ್ನೇಹಿತರೆ. 16ನೇ ಪ್ರಶ್ನೆ, ತ ಥ
ದ, ಧ, ನ, ಡ್ಯಾಶ್ ಈ ಅಕ್ಷರಗಳ ಸಾಲಿಗೆ ಹೊಂದಿಕೆಯಾಗುವ ಅಕ್ಷರ ಅಥವಾ ಅಕ್ಷರಗಳನ್ನು ಗುರುತಿಸಿ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 3 ಬಿ ಮತ್ತು ಡಿ ಆಗಿದೆ ಸ್ನೇಹಿತರೆ. ಬಿ ಲ ಮತ್ತು ಡಿ ಸ ಆಗಿದೆ ಸ್ನೇಹಿತರೆ. 17ನೇ ಪ್ರಶ್ನೆ, ಈ ಮುಂದಿನ ವಾಕ್ಯದಲ್ಲಿ ಸರಿಯಾದ ಲೇಖನ ಚಿಹ್ನೆಗಳು ಬಳಕೆಯಾಗಿರುವುದನ್ನು ಗುರುತಿಸಿ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 2 ಆಗಿದೆ ಸ್ನೇಹಿತರೆ. ತದನಂತರ 18ನೇ ಪ್ರಶ್ನೆ, ಯೋಚಿಸಿ ಕಷ್ಟಪಟ್ಟು ಎಲ್ಲವೂ ರಚನಾತ್ಮಕವಾಗಿ ದುಡಿದರೆ ಸಾಧ್ಯವಾಗುತ್ತದೆ ಖಂಡಿತ. ಈ ವಾಕ್ಯವನ್ನು ಅರ್ಥವತ್ತಾಗಿರುವಂತೆ ಸಂಕೇತಗಳ ಸಹಾಯದಿಂದ ಕ್ರಮಬದ್ಧವಾಗಿ ಜೋಡಿಸಿ ಸ್ನೇಹಿತರೆ. ಅಂದರೆ ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 1 ಆಗಿದೆ. ಪದ ಮತ್ತು ಅರ್ಥಗಳನ್ನು ಹೊಂದಿಸಿ ಬರೆಯಿರಿ. 19ನೇ ಪ್ರಶ್ನೆ, ಪಟ್ಟಿ 1ರಲ್ಲಿ ಒಯ್, ಒಕ್ಕಲಿಕ್ಕು, ಒಸೆ, ಓವು. ಪಟ್ಟಿ 2ರಲ್ಲಿ ಪ್ರೀತಿ, ಸಾಗಿಸು, ಕೊಲ್ಲು, ಸಂರಕ್ಷಿಸು. ಇಲ್ಲಿ ಸರಿಯಾದ ಉತ್ತರ ನೋಡಬೇಕಾದ್ರೆ ಸ್ನೇಹಿತರೆ ಆಪ್ಷನ್ 4 ಆಗಿದೆ ಸ್ನೇಹಿತರೆ. 20ನೇ ಪ್ರಶ್ನೆ, ಪಟ್ಟಿ 1ರೊಂದಿಗೆ ಪಟ್ಟಿ 2ನ್ನು ಹೊಂದಿಸಿ ಬರೆಯಿರಿ ಸ್ನೇಹಿತರೆ. ಅನ್ವರ್ಥನಾಮ, ಗುಣವಾಚಕ, ಪ್ರಕಾರವಾಚಕ, ಕೃದಂತ ಭಾವನಾಮ. ಪಟ್ಟಿ 2ರಲ್ಲಿ ಹೊಸ ಬಟ್ಟೆ, ನೋಟ, ವ್ಯಾಪಾರಿ, ಅಂಥದ್ದು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 3 ಆಗಿದೆ ಸ್ನೇಹಿತರೆ. ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. 21ನೇ ಪ್ರಶ್ನೆ, ಪಟ್ಟಿ 1ರೊಂದಿಗೆ ಪಟ್ಟಿ 2ನ್ನು ಹೊಂದಿಸಿ ಬರೆಯಿರಿ. ಸೇಮ್ ಪ್ರಶ್ನೆ ಸ್ನೇಹಿತರೆ. ನಿತ್ಯ ನಪುಂಸಕಲಿಂಗ, ವಾಚ್ಯಲಿಂಗ, ಸ್ತ್ರೀ ನಪುಂಸಕಲಿಂಗ, ಪುನ್ನಪುಂಸಕಲಿಂಗ ಸ್ನೇಹಿತರೆ. ಪಟ್ಟಿ 2ರಲ್ಲಿ ದೇವತೆ ಒಲಿಯಿತು, ದಂಡು ಬಂದಿತು, ಚಂದ್ರೋದಯವಾಯಿತು, ನೀನು ತಾಯಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 2 ಸ್ನೇಹಿತರೆ. ತದನಂತರ 22ನೇ ಪ್ರಶ್ನೆ ಸ್ನೇಹಿತರೆ, ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಹೇಳಿಕೆ 1, ಗಳು ಪ್ರತ್ಯಯವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗಗಳಲ್ಲಿ ಕೆಲವು ಕಡೆ ಬರುತ್ತದೆ. ಹೇಳಿಕೆ 2, 6 ಗಳು ಪ್ರತ್ಯಯಗಳು ಸ್ತ್ರೀಲಿಂಗದ ಬಹುವಚನ ರೂಪದಲ್ಲಿ ಬರುತ್ತವೆ. ಈ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಹೇಳಿಕೆ 1 ಮತ್ತು 2 ಸರಿಯಾಗಿದೆ ಸ್ನೇಹಿತರೆ. ಸಕಲೈಶ್ವರ್ಯ ಇದು ಯಾವ ಸಂಧಿಗೆ ಉದಾಹರಣೆಯಾಗಿದೆ? ವೃದ್ಧಿ ಸಂಧಿ, ಸಕಲ ಪ್ಲಸ್ ಐಶ್ವರ್ಯ. 24ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಅನ್ಯ ಪುರುಷವಾಚಕ ಪ್ರತ್ಯಯ ಅಲ್ಲದಿರುವ ಪದ ಯಾವುದು? ನೀನು ಸ್ನೇಹಿತರೆ. ಮುಂದಿನವುಗಳಲ್ಲಿ ಯಾವುದು ಸಂಭವನಾರ್ಥಕ ಕ್ರಿಯಾಪದವಾಗಿದೆ ಸ್ನೇಹಿತರೆ? ಬಂದಾನು ಸ್ನೇಹಿತರೆ ಸರಿಯಾದ ಉತ್ತರ ಇಲ್ಲಿ. 26ನೇ ಪ್ರಶ್ನೆ, ಆಪತ್ ಧರ್ಮ ಇದನ್ನು ಬಿಡಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪತ್ ಪ್ಲಸ್ ಧರ್ಮವಾಗಿದೆ. 27ನೇ ಪ್ರಶ್ನೆ, ಪಯಶ್ಶಯನ ಪದವನ್ನು ಬಿಡಿಸಿ ಬರೆಯಿರಿ. ಪಯಸ್ ಪ್ಲಸ್ ಶಯನ ಸ್ನೇಹಿತರೆ. ನಂತರ 28ನೇ ಪ್ರಶ್ನೆ, ಉಡಾಯಿಸು ಪದವು ಧಾತುವಿನ ಯಾವ ರೂಪವಾಗಿದೆ? ಸಾಲಿತ ಧಾತು ಸ್ನೇಹಿತರೆ ಸರಿಯಾದ ಉತ್ತರ ಇಲ್ಲಿ. ಮೊದಲೆರಡು ಪದಗಳಿಗೆ ಸಂಬಂಧಿಸಿರುವಂತೆ 3ನೇ ಪದಕ್ಕೆ ಸಂಬಂಧಿಸಿದ ರೂಪವನ್ನು ಬರೆಯಿರಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಉಜ್ಜವಣೆ ಸ್ನೇಹಿತರೆ. 3ನೇದು ಆಪ್ಷನ್ 3. ಸಾಬೂನು, ಪಾದ್ರಿ, ಮೇಜು ಈ ಪದಗಳು ಯಾವ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿವೆ ಸ್ನೇಹಿತರೆ? ಪೋರ್ಚುಗೀಸ್. ಸರಿಯಾದ ಉತ್ತರ ಸ್ನೇಹಿತರೆ ಇಲ್ಲಿ. ರಾಮನು ಹಳೆಯ ಮನೆಯಲ್ಲಿ ವಾಸಿಸುತ್ತಾನೆ. 31ನೇ ಪ್ರಶ್ನೆ ಸ್ನೇಹಿತರೆ, ಅಡಿಗೆರೆ ಎಳೆದ ಪದವು ಯಾವ ವಿಧದ ನಾಮವಾಗಿದೆ? ಇಲ್ಲಿ ಅಡಿಗೆರೆ ಎಳೆದ ಪದ ಯಾವುದೆಂದರೆ ಹಳೆಯ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಗುಣವಾಚಕವಾಗಿದೆ ಸ್ನೇಹಿತರೆ. ಹೇಳಿಕೆ ಅಚ್ಚಗನ್ನಡದಲ್ಲಿ ವಿಸರ್ಗವಿರುವ ಪದಗಳಿಲ್ಲ. ಸಮರ್ಥನೆ ಬೇರೆ ಭಾಷೆಗಳಿಂದ ಅಂದರೆ ಅನ್ಯ ದೇಶ ಪದಗಳಿಂದ ಸ್ವೀಕರಿಸಿದ ಪದಗಳಲ್ಲಿ ವಿಸರ್ಗದ ಬಳಕೆಯಾಗಿದೆ. ಇಲ್ಲಿ ಸ್ನೇಹಿತರೆ ಸರಿಯಾದ ಉತ್ತರ ಹೇಳಿಕೆ ಸರಿ, ಸಮರ್ಥನೆ ಸರಿಯಾಗಿದೆ ಸ್ನೇಹಿತರೆ. 33ನೇ ಪ್ರಶ್ನೆ, ಮಾರಿಗೌತಣವಾಯಿತು ನಾಳಿನ ಭಾರತವು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ರೂಪಕಲಂಕಾರವಾಗಿದೆ ಸ್ನೇಹಿತರೆ. ಇದು ತಪ್ಪಾದ ಉತ್ತರ ಸ್ನೇಹಿತರೆ. ರೂಪಕಲಂಕಾರ ಆಮೇಲೆ ಇದನ್ನು ಬಿಡಿಸಿದ ನಂತರ ನೋಡಿದಾಗ ರೂಪಕಲಂಕಾರ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. 34ನೇ ಪ್ರಶ್ನೆ, ಉಪವನವನ್ನು ಹೊಕ್ಕಿತು ವಾಲ್ಮೀಕಿಗಳ ಪುಣ್ಯಾಶ್ರಮದ ಅಶ್ವಮೇಧ ಯಾಗದ ಶ್ರೀರಾಮನ ಕುದುರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 4. ಕೆಳಗಿನವುಗಳಲ್ಲಿ ಅರ್ಥವತ್ತಾದ ವಾಕ್ಯ ಸಂಯೋಜನೆ ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ, ಹೀಗೆ ಯುದ್ಧ ಮುಂದುವರಿತಿದ್ದರೆ ಜಗತ್ತು ಒಂದು ದಿನ ಮನುಷ್ಯರೇ ಇಲ್ಲದ ಮರುಭೂಮಿ ಆಗುತ್ತೆ ಎಂದು ಹೇಳ್ತಾರೆ ಸ್ನೇಹಿತರೆ. 36ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಸ್ನೇಹಿತರೆ. 37ನೇ ಪ್ರಶ್ನೆ ಸ್ನೇಹಿತರೆ, ಈ ಮುಂದಿನ ವಾಕ್ಯಗಳಲ್ಲಿ ಸರಿಯಾಗಿ ಲೇಖನ ಚಿಹ್ನೆ ಬಳಸಲ್ಪಟ್ಟ ವಾಕ್ಯವನ್ನು ಗುರುತಿಸಿ. ಸ್ನೇಹಿತರೆ ಇದು ನಾವು ನೋಡಿದಾಗೆ ಗೊತ್ತಾಗುತ್ತೆ. ಆಪ್ಷನ್ 3 ಆಹಾಹಾ
ಸೂರ್ಯನಿಗೂ ಗ್ರಹಣವೇ. ಇದು ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಆಪ್ಷನ್ 3. ಈ ಕೆಳಗಿನ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ. ಸಂತೆಯ ಹೊತ್ತಿಗೆ 3 ಮೊಳ ನೇದರಂತೆ. ಸ್ನೇಹಿತರೆ, ಸರಿಯಾದ ಉತ್ತರವಾಗಿದೆ ಇಲ್ಲಿ. 39ನೇ ಪ್ರಶ್ನೆ ನೋಡೋಣ ಬನ್ನಿ ನಂತರ. ಇಲ್ಲಿ ಪ್ರಧಾನ ವಾಕ್ಯದಲ್ಲಿಯ ಅನೇಕ ಉಪವಾಕ್ಯಗಳ ಅಂತ್ಯದಲ್ಲಿ ಮಾತ್ರ ಬರುವ ಲೇಖನ ಚಿಹ್ನೆ ಯಾವುದು? ಅರ್ಧವಿರಾಮ ಚಿಹ್ನೆ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ ಇಲ್ಲಿ. 40ನೇ ಪ್ರಶ್ನೆ. ಆ ಊರಿನಿಂದ ನಾನು ಹೊರಟಾಗ ಆಗಲೇ 4 ಗಂಟೆಯಾಗಿತ್ತು. ಗೆರಳೆಯದ ಪದ ಯಾವ ಸಂಧಿಗೆ ಸೇರುತ್ತದೆ? ಇಲ್ಲಿ ಗೆರಳೆಯದ ಪದ ಆ ಊರಿನಿಂದ. ಆ ಊರು ಪ್ಲಸ್ನಿಂದ ಇಲ್ಲಿ ವಕಾರಗಮನ ಸಂಧಿ ಆಗಮವಾಗುತ್ತದೆ ಸ್ನೇಹಿತರೆ. ಮೊದಲೆರಡು ಪದಗಳಾಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ. ಹುಡುಗ ರೂಢನಾಮವಾದರೆ ಹಾವಾಡಿಗ ಅನ್ನೋದು ಅನ್ವರ್ಥನಾಮವಾಗಿದೆ ಸ್ನೇಹಿತರೆ. ಎಳೆಗರು ಈ ಸಂಧಿ ಪದವನ್ನು ಬಿಡಿಸಿ ಬರೆಯಿರಿ. ಎಳೆ ಪ್ಲಸ್ ಕರು ಸರಿಯಾದ ಉತ್ತರವಾಗಿದೆ. ಆಪ್ಷನ್ 3. ಕೆಳಗಿನವುಗಳಲ್ಲಿ ಸರಿಯಾದ ವಾಕ್ಯ ಸಂಯೋಜನೆಯನ್ನು ಗುರುತಿಸಿ. ಸರಿಯಾದ ಉತ್ತರ 10ನೆಯ ಶತಮಾನವನ್ನು ಕನ್ನಡ ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯುತ್ತಾರೆ ಸ್ನೇಹಿತರೆ. ನಂತರ 44ನೇ ಪ್ರಶ್ನೆ. ಮುಂದಿನ ಪದ ಜೋಡಣೆಗಳಲ್ಲಿ ಸರಿಹೊಂದದ ಜೋಡಣೆಯನ್ನು ಗುರುತಿಸಿ. ರಿಸಿ ಋಣ. ಮುಂದಿನ ಹೊಂದಾಣಿಕೆಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ದ್ವಿರುಕ್ತಿ ದಡದಡ. ಆ ಪಟ್ಟಿಯಲ್ಲಿನ ತತ್ಸಮಗಳನ್ನು ಬ ಪಟ್ಟಿಯಲ್ಲಿನ ತದ್ಭವಗಳೊಂದಿಗೆ ಹೊಂದಿಸಿ ಬರೆಯಿರಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 1 ಸ್ನೇಹಿತರೆ. ನಂತರ ಗುಂಪಿಗೆ ಸೇರದ ಪದದ ಜೋಡಿ ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 4 ಸ್ನೇಹಿತರೆ. ಅಕ್ಷರವನ್ನು ವರ್ಣ ಎಂದು ಮೊದಲು ಕರೆದವರು ಕೇಶಿರಾಜ ಸ್ನೇಹಿತರೆ. ಐ ಔ ವರ್ಣಮಾಲೆಯಲ್ಲಿ ಈ ಅಕ್ಷರಗಳು ಯಾವ ಗುಂಪಿಗೆ ಸೇರುತ್ತವೆ ಸ್ನೇಹಿತರೆ? ಇಲ್ಲಿ ಸಂಧ್ಯಕ್ಷರಗಳು ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನಂತರ 50ನೇ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿ ಯಾವುದು ಸಜಾತಿಯ ಒತ್ತಕ್ಷರವಾಗಿದೆ? ಅಕ್ಕ ಸರಿಯಾದ ಉತ್ತರ ಸ್ನೇಹಿತರವಾಗಿದೆ. ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಎಂದು ಕರೆಯುತ್ತಾರೆ ಸ್ನೇಹಿತರೆ. ಶೇಷ ಪದದ ವಿರುದ್ಧಾರ್ಥಕ ಶಬ್ದ ಯಾವುದು ಸ್ನೇಹಿತರೆ? ಇಲ್ಲಿ ನಿಶೇಷ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಆರ್ದ್ರ. 53ನೇ ಪ್ರಶ್ನೆ. ಪದದ ವಿರುದ್ಧ ಪದವನ್ನು ಗುರುತಿಸಿ. ಶುಷ್ಕ. 54ನೇ ಪ್ರಶ್ನೆ. ವರ್ತಮಾನ ಕಾಲದಲ್ಲಿ ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವ ಕಾಲಸೂಚಕ ಪ್ರತ್ಯಯ ಯಾವುದು? ಉತ್ತ ಸರಿಯಾದ ಉತ್ತರ ಸ್ನೇಹಿತರೆ. ಈ ಮೇಜಿನ ಮೇಲುಭಾಗ ಕನ್ನಡಿಯಂತೆ ಥಳಥಳಿಸುತ್ತದೆ. ಅಡಿಗೆರೆಳೆದ ಪದವು ಯಾವ ಕಾಲವನ್ನು ಸೂಚಿಸುತ್ತದೆ? ಭವಿಷ್ಯತ್ ಕಾಲ. ಅಂದರೆ ಇಲ್ಲಿ ಥಳಥಳಿಸುತ್ತದೆ ಎಂಬುದು ಭವಿಷ್ಯತ್ ಕಾಲವನ್ನು ಸೂಚಿಸುತ್ತದೆ ಸ್ನೇಹಿತರೆ. 56ನೇ ಪ್ರಶ್ನೆ ಸೇರಿದರೆ ಮುಂದೆ ನೋಡೋಣ ಬನ್ನಿ. ಈ ಕೆಳಗಿನ ಪದಗಳಲ್ಲಿ ಭಾವನಾಮಕ್ಕೆ ಉದಾಹರಣೆಯಾಗಿರುವ ಪದ ಯಾವುದು? ಪ್ರೀತಿ. ಉಕ್ಕರಿಸು ಪದದ ಸಮಾನಾರ್ಥಕ ರೂಪ ಯಾವುದು? ಉಗ್ಗು. ಈ ಕೆಳಗಿನವುಗಳಲ್ಲಿ ಹೊಂದಾಣಿಕೆಯಾಗದ ಜೋಡಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಸಿಕ್ಕಿದಾದ್ಮೇಲೆ ತಿಳಿಸ್ತೀನಿ ನಿಮಗೆ. 59ನೇ ಪ್ರಶ್ನೆ. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಸರಿಯಾದ ಅರ್ಥವುಳ್ಳ ಪದದ ಜೋಡಿಯನ್ನು ಗುರುತಿಸಿ. ಪನ್ನಗ ಆಭರಣ ಸರಿಯಾದ ಉತ್ತರವಾಗಿದೆ. ಕನ್ನಡ ನಾಡಿನ ಭೋಜ ವಿಕ್ರಮಾದಿತ್ಯ ಎಂದು ಕರೆಸಿಕೊಂಡವರು ಮುಮ್ಮಡಿ ಕೃಷ್ಣರಾಜ ಒಡೆಯರು ಸ್ನೇಹಿತರೆ ಸರಿಯಾದ ಉತ್ತರ. ಆಶ್ಮಾರೋಹಣ ಈ ಶಬ್ದದ ಅರ್ಥ ಕಲ್ಲನ್ನಿರುವುದು ಸ್ನೇಹಿತರೆ. 62ನೇ ಪ್ರಶ್ನೆ. ಈ ಮುಂದಿನ ಹೇಳಿಕೆ ಮತ್ತು ವಿವರಣೆಯನ್ನು ಗಮನಿಸಿ. ಹೇಳಿಕೆ. ಯಥಿ ಎಂದರೆ ವಿರಾಮ. ವಿವರಣೆ. ಲಯದಲ್ಲಿ ಯಥಿಯು ಬಿಡುವನ್ನು ಸೂಚಿಸುವುದಿಲ್ಲ. ಈ ಮೇಲಿನ ಹೇಳಿಕೆ ಮತ್ತು ವಿವರಣೆಯಲ್ಲಿ ಸರಿಯಾದನ್ನು ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರ ಹೇಳಿಕೆ ಮತ್ತು ವಿವರಣೆ ಎರಡೂ ಸರಿ ಇದೆ. ಇಲ್ಲಿ ನಮ್ಮ ಉಪಾಧ್ಯಾಯರು ಎಂಬುದನ್ನು ವಿಭಕ್ತಿ ಪಲ್ಲಟಗೊಳಿಸಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಗುರುತಿಸಿ. ನೀವು ಉಪಾಧ್ಯಾಯರು ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಇಲ್ಲಿ 64ನೇ ಪ್ರಶ್ನೆ. ಈ ಮುಂದಿನ ಯಾವ ವಚನಕಾರರ ಅಂಕಿತ ನಾಮಗಳು ಸರಿಯಾಗಿವೆ ಗುರುತಿಸಿ ಸ್ನೇಹಿತರೆ. ಸಿ ಮತ್ತು ಡಿಗಳು ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ನೋಡಿ ಇಲ್ಲಿ. ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಯಾವುದು? ಜಾತ್ಯತೀತ. ದಿಕ್ ಪ್ಲಸ್ ದೇಶ, ಇದನ್ನು ದಿಕ್ ದೇಶ ಎಂದು ಕರೆಯುತ್ತಾರೆ. ಸರಿಯಾದ ಉತ್ತರ ಆಪ್ಷನ್ 2. 67ನೇ ಪ್ರಶ್ನೆ. ಉದಕ, ಜಲ, ತೋಯ, ಸಲಿಲ, ಅಂಬು ಪದಗಳ ಸಮಾನಾರ್ಥಕ ಪದ ಮುಂದಿನವುಗಳಲ್ಲಿ ಯಾವುದು? ಇಲ್ಲಿ ಸರಿಯಾದ ಉತ್ತರ ನೀರು. ಕನ್ನಡ ಕಾದಂಬರಿ ಪಿತಾಮಹ ಎನಿಸಿಕೊಂಡವರು ಯಾರು? ಗಳಗನಾಥ. ಈ ಮುಂದಿನ ಕವಿ ಕೃತಿಗಳಲ್ಲಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ದ ರಾ ಬೇಂದ್ರೆ ನಾದಲೀಲೆ ಸರಿಯಾದ ಉತ್ತರ. 70ನೇ ಪ್ರಶ್ನೆ. ಗುಂಪಿಗೆ ಸೇರದ ಪದವನ್ನು ಆರಿಸಿರಿ. ಬೆಸಗೆ. ಕಾಂತಾರ ಇದರ ಸಮಾನಾರ್ಥಕ ರೂಪಗಳು. ಅಡವಿ, ಅರಣ್ಯ,
ವಿಪಿನ ಕಾಡು ಸರಿಯಾದ ಉತ್ತರವಾಗಿದೆ. ಇಷ್ಟು ಎಂಬುದು ಪರಿಮಾಣವಾಚಕವಾಗಿದೆ. 73ನೇ ಪ್ರಶ್ನೆ. ಜ್ಞ, ಜ್ಞ, ನ, ನ, ಮ ಈ ಅಕ್ಷರಗಳು ಆದೇಶವಾಗಿ ಬಂದರೆ ಈ ಕೆಳಗಿನ ಸಂಧಿಯಾಗಿರುತ್ತದೆ. ಅನುನಾಸಿಕ ಸಂಧಿ. ಈ ಕೆಳಗಿನ ವಾಕ್ಯದಲ್ಲಿ ಅವ್ಯಯವನ್ನು ಗುರುತಿಸಿ. ಆ ಸುದ್ದಿಯನ್ನು ಕೇಳಿ ನಾನು ಮೈಸೂರಿಗೆ ಕೂಡಲೇ ಹಿಂದಿರುಗಿದೆನು. ಇಲ್ಲಿ ಸರಿಯಾದ ಉತ್ತರ ನಾನು ಆಗಿದೆ. ಕನ್ನಡ ಅಂಕಿಗಳು ಯಾವ ಭಾಷೆಯ ಲಿಪಿ ಮೂಲದಿಂದ ರೂಪ ಪಡೆದಿದೆ? ಬ್ರಾಹ್ಮಿ ಲಿಪಿ. ಸ್ವಲ್ಪ ಈ ಪ್ರಶ್ನೆ ಸ್ವಲ್ಪ ಗೊಂದಲ ಇದೆ ಸ್ನೇಹಿತರೆ, ಮುಂದಿನ ತರಗತಿಯಲ್ಲಿ ನೋಡೋದಂತೆ. 76ನೇ ಪ್ರಶ್ನೆ. ಅಟ್ಟ ಮೇಲೆ ಒಲೆ ಉರಿಯಿತು, ಕೆಟ್ಟ ಮೇಲೆ ಬುದ್ಧಿ ಬಂತು. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ದೃಷ್ಟಾತಾಲಂಕಾರ ಸರಿಯಾದ ಉತ್ತರ ಸ್ನೇಹಿತರೆ. ಇಲ್ಲಿ ಪತರಗುಟ್ಟು ಈ ನುಡಿಗಟ್ಟಿನ ಅರ್ಥ ಹೆದರಿಸು ಅಥವಾ ಹೆದರು. ಈ ಕೆಳಗಿನ ವಾಕ್ಯದಲ್ಲಿ ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಬರೆಯಿರಿ. ಭ್ರಷ್ಟಾಚಾರ. ನಿಗ್ರಹಕ್ಕೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಭ್ರಷ್ಟಾಚಾರ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ 79ನೇ ಪ್ರಶ್ನೆ ನೋಡೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ಕೆಳಗಿನ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಪಾರಮಾರ್ಥಿಕ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಈ ಮುಂದಿನವುಗಳಲ್ಲಿ ಯಾವುದು ಶಬ್ದ ಅಲಂಕಾರವಲ್ಲ? ಶ್ಲೇಷ. FORENINSIC ಸೈನ್ಸ್. ಫಾರೆನ್ಸಿಕ್ ಸೈನ್ಸ್ ಪದದ ಕನ್ನಡ ಸಂವಾದ ರೂಪ ಯಾವುದು? ವಿಧಿವಿಜ್ಞಾನ. 82ನೇ ಪ್ರಶ್ನೆ. ಏಕೈಕ ಪದವು ವೃದ್ಧಿ ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಪದವು ಯಾವ ಸಂಧಿಗೆ ಉದಾಹರಣೆ? ಲೋಪ ಸಂಧಿ. ಊರು ಪ್ಲಸ್ ಅಲ್ಲಿ ಇಲ್ಲಿ ಊ ಎಂಬುದು ಲೋಪವಾಗುತ್ತದೆ ಸ್ನೇಹಿತರೆ. ಕಳುವ್ಯಾರೆ ಕಳುಹಿಸಿದ್ದಾರೆ ಇದಕ್ಕೆ ಸರಿಯಾದ ಉತ್ತರವಾಗಿದೆ. ಹೋದ ತಕ್ಷಣ ಗೊತ್ತಾಗುತ್ತದು. ನೆಕ್ಸ್ಟ್ 84ನೇ ಪ್ರಶ್ನೆ ನೋಡೋಣ ಬನ್ನಿ. ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ? ಇಲ್ಲಿ ಲಿಂಗ ನಿರ್ಬಂಧವಿಲ್ಲ ಸ್ನೇಹಿತರೆ, ಸರಿಯಾದ ಉತ್ತರ. ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ. ಮಾಡಿರಿ. ಆನೆಗೆ ಗಜ, ಕರಿ ಸಮಾನಾರ್ಥಕ ಪದಗಳಾದರೆ ಸರ್ಪಕ್ಕೆ ಯಾವುದು ಸ್ನೇಹಿತರೆ? ಅಹಿ, ಉರಗ. 87ನೇ ಪ್ರಶ್ನೆ. ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ. ಇಲ್ಲಿ ಸರಿಯಾದ ಉತ್ತರ ಗೊತ್ತಿಲ್ಲ ಸ್ನೇಹಿತರೆ, ನಂತರ ತಿಳಿದುಕೊಂಡು ನಿಮಗೆ ಮುಂದಿನ ತರಗತಿಯಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಸ್ವಲ್ಪ ಗೊಂದಲ ಇದೆ ಈ ಪ್ರಶ್ನೆಯಲ್ಲಿ, ಆದರೂ ಇದಕ್ಕೆ ಡಿ ಉತ್ತರ ಡಿ ಮಾತ್ರ ತಪ್ಪು ಅಂತ 4ನೇ ಆಪ್ಷನ್ ಸರಿಯಾದ ಉತ್ತರವಾಗಿದೆ. ನೋಡೋಣ 88ನೇ ಪ್ರಶ್ನೆ. ಈ ಮುಂದಿನ ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆ ಅಥವಾ ಹೇಳಿಕೆಗಳನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಸಿ ಸ್ನೇಹಿತರೆ. ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡುಬರುವುದಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿರುದಾವಳಿಗಳಲ್ಲಿ, ಗಮಕ ಸಮಾಸ, ಅಂಶಿ ಸಮಾಸಗಳಲ್ಲಿ. ಭೀಮನು ತನ್ನ ಬಲಗಾಲಿನಿಂದ ಚೆಂಡನ್ನು ಒದ್ದನು. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನು ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಬರೆಯಿರಿ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 4 ಆಗಿದೆ ಸ್ನೇಹಿತರೆ. 91ನೇ ಪ್ರಶ್ನೆ. ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಶೀರ್ವಚನ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇದು ತಪ್ಪಾಗಿದೆ. ಇದು ನಾನು ನಿಮಗೆ ಡೆತ್ತಾಗಿ ಹೇಳ್ತಿದ್ದೆ ಸ್ನೇಹಿತರೆ, ಟೈಮ್ ಆಗುತ್ತೆ ಅಂತ ಬೇಗ ಹೇಳ್ತಾ ಇದ್ದೀನಿ, ಯಾರೂ ಗೊಂದಲ ಮಾಡ್ಕೋಬೇಡಿ. ನೆಕ್ಸ್ಟ್ 92ನೇ ಪ್ರಶ್ನೆ. ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿವೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಮತ್ತು ಡಿ. ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಸ್ನೇಹಿತರೆ. ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ. ಇಲ್ಲಿ 3 ಆಗಿದೆ ಸ್ನೇಹಿತರೆ. ಆಪ್ಷನ್ 3 ಮತ್ತು ಅದಕ್ಕೆ ಉತ್ತರನೂ 3. ಅನುಸ್ವಾರ ಮತ್ತು ವಿಸರ್ಗ ಎರಡನ್ನೂ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಸ್ನೇಹಿತರೆ? ಇಲ್ಲಿ ಸ್ನೇಹಿತರೆ ಸರಿಯಾದ ಉತ್ತರ ತೇಜಪುಂಜ ಸ್ನೇಹಿತರೆ. ಮಗು ಹಾಲನ್ನು ಕುಡಿಯಿತು. ಈ ವಾಕ್ಯದಲ್ಲಿ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಅಖ್ಯಾತ ಪ್ರತ್ಯಯ ಯಾವುದು? ಕುಡಿ. ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪವು ಸರಿ ಎಂಬುದನ್ನು ಗುರುತಿಸಿ. ಆದಿತ್ಯ ಪ್ಲಸ್ ಉದಯಂ ಸರಿಯಾದ ಉತ್ತರ ಸ್ನೇಹಿತರೆ. ಇಲ್ಲಿ 97ನೇ ಪ್ರಶ್ನೆ ಮುಂದೆ ನೋಡೋಣ ಸ್ನೇಹಿತರೆ. 97ನೇ ಪ್ರಶ್ನೆ. ಸರಿಯಾದ ಜೋಡಿಯನ್ನು ಅಥವಾ ಜೋಡಿಗಳನ್ನು ಗುರುತಿಸಿ. ಇಲ್ಲಿ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ 3 ಎ ಮತ್ತು ಸಿ. ಅಂದರೆ ಇಲ್ಲಿ ಎ ಮತ್ತು ಸಿ ಇಲ್ಲಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ದೊಡ್ಡ ಹುಡುಗನು ಈ ಸಮಾಸ ಪದದ ವಿಗ್ರಹ ವಾಕ್ಯದ ರೂಪ ಬರೆಯಿರಿ. ಇಲ್ಲಿ ದೊಡ್ಡವನು ಪ್ಲಸ್ ಹುಡುಗ ದೊಡ್ಡ ಹುಡುಗನು ಆಗುತ್ತಾನೆ. 99ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಅಥವಾ ಯಾವುವು KS ನಿಸಾರ್ ಅಹಮದ್ ರವರ ಸಾಹಿತ್ಯ ಕೃತಿಯಲ್ಲಿ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ದೀಪದ ಮಲ್ಲಿ. ಆಪ್ಷನ್ 4 ಸ್ನೇಹಿತರೆ. 100ನೇ ಪ್ರಶ್ನೆ.
ಈ ಮುಂದಿನ ವಾಕ್ಯದ ಪ್ರಕಾರವನ್ನು ಗುರುತಿಸಿ. ಪಂಚಭೂತಗಳಲ್ಲೊಂದಾದ ನೀರು ನಿಸರ್ಗದ ಅಮೂಲ್ಯವಾದ ಕೊಡುಗೆ ಇದೆ. ಇದಕ್ಕೆ ಸರಿಯಾದ ಸ್ನೇಹಿತರೆ ಸಂಯುಕ್ತವಾಗಿದೆ ಸ್ನೇಹಿತರೆ. ನಿಮಗೆ ಈ ತರಗತಿ ಇಷ್ಟವಾದರೆ ಸ್ನೇಹಿತರೆ ಎಲ್ಲರೂ ದಯವಿಟ್ಟು ನನ್ನ ಈ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು.